ಪೊಲೀಸ್ ಇಲಾಖೆಯವರು ತುಂಬ ಕಷ್ಟಪಟ್ಟಿದ್ದಾರೆ ಸರ್. ಹಗಲು ರಾತ್ರಿ ಅಂದರೆ ಆರೋಪಿಗಳನ್ನು ಕಂಡಿಡಿದು ನಮ್ಮ ಒಡವೆಯನ್ನು ನಮಗೆ ಕೊಡಿಸಿದ್ದಾರೆ. ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ. ಬೇರೆ ಹೆಣ್ಮಕ್ಳು ಕತ್ತಿಗೆ ಅವ್ರ ಕೈ ಹಾಕ್ಬಾರ್ದು ಮತ್ತೆ ಆ ಥರ ಒಂದು ಶಿಕ್ಷೆನ ಅವ್ರಿಗೆ ಕೊಡಬೇಕು ಸರ್. 24ನೇ ತಾರೀಕು ಡಿಸೆಂಬರಲ್ಲಿ 24ನೇ ತಾರೀಕು ಆಗಿದ್ದು ಅರಕೆರೆ ಭೀಮನ್ ಕೆರೆ ಅಂತಾರಲ್ಲ ಹಾಸ್ಪಿಟಲ್. ನಾವು ರಾಜನಗುಂಟೆ ಹೋಗ್ಬೇಕಿತ್ತು ಸರ್. ಅದರಿಂದ ನಾನು ನಮ್ಮ ತಂಗಿ ಇಬ್ಬರೂ ಗಾಡಿಯಲ್ಲೇ ಹೋಗ್ತಾಯಿದ್ದು. ಆ ಟೈಮಲ್ಲಿ ನಮ್ಮನ್ನು ಹಿಂದೆ ಬಂದಿರೋದು ನಮಗೆ ಗೊತ್ತೇ ಇಲ್ಲ. ಒಂದು ಸ್ವಲ್ಪ ಗಾಡಿ ಟಚ್ ಮಾಡಿದ್ರು. ಟಚ್ ಮಾಡಿದಾಗ ನಾನು ಸರ್ ಅಷ್ಟು ದೂರ ಹೋಗಿ ಬ್ರೇಕ್ ಇಟ್ಟಾಗ ಹಿಂದೆನೇ ಅಷ್ಟರಲ್ಲಿ ಚೈನಿಗೆ ಕೈ ಹಾಕಿದ್ರು. ಆ ಟೈಮಲ್ಲಿ ಅವ್ರದ್ದು ಗಾಡಿನೂ ಕೂಡ ನಮ್ಮ ಕಾಲ ಮೇಲೇ ಇಟ್ಬಿಟ್ಟಿದ್ರು. ಕಾಲು ಎತ್ತಕ್ಕೂ ಆಗಲಿಲ್ಲ. ಇವ್ರ ಕಾಲಲ್ಲಿ ಒಂದು ಏಟು ಒತ್ತು, ನಾನು ಹಿಂದೆ ಇದ್ದರು ತಂಗಿ ಒಂದು ಏಟು ಒದ್ದು ರಕ್ತ ಎಲ್ಲ ಬಂದಿತ್ತು. ಆದ್ರೂ ಅವ್ರು ಬಿಟ್ಟಿಲ್ಲ. ಮಚ್ಚಿ ತೋರಿಸಿ ನಮ್ಮ ಹತ್ರ ಚೈನ್ ಕಿತ್ಕೊಂಡು ಹೋದ್ರು. 90 ಗ್ರಾಮ್ ಇತ್ತು ಸರ್. ಪೆಟ್ರೋಲ್ ಬಂಕ್ ಸರ್ ಮುಂದೆ ಹೋದಾಗ ಇನ್ನೇನು ಒಂದು ಪದ ನಾನು ಇದು ನಾನು ಓಡೋಕ್ಕೆ ಟ್ರೈ ಮಾಡ್ತೀನಿ. ಅವಾಗ ಅಂದರೆ ಯಾವ ಥರ ಅವರು ನಿಮ್ಮ ಮೇಲೆ ಅವನು ಹಿಂದೆ ಬೈಕ್ ಬರ್ತಾ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸ್ವಲ್ಪ ಸ್ಪೀಡ್ ಮಾಡಿದೆ. ಸ್ಪೀಡ್ ಮಾಡಿದಾಗ ಬಂದು ಒದ್ದ ನಮಗೆ ಎಡಗಡೆ ಒದ್ದಾಗ ಕ್ಯಾಡೆ ನಾನು ಇದರಲ್ಲಿ ಓಡೋಕ್ಕೆ ಟ್ರೈ ಮಾಡ್ತೀನಿ. ಅವಾಗ ಬಂದು ಲಾಂಗರ್ ಹೊಡೆದ್ಬಿಟ್ಟು ಫೋನಿಗೆ ಫೋನು ಗಾಡಿ ಎಲ್ಲ ಕಿತ್ಕೊಂಡು ಲಾಸ್ಟ್ ಹೋಗ್ಬೇಕು. ನಾನು ಗಾಡಿ ಹೊಡೆದು ಸಿಕ್ಕಿದೆ. ಅಣ್ಣ ಈ ಥರ ಏನಾದರೂ ರೆಗ್ಯುಲರ್ ಫಾಲೋ ಮಾಡ್ತಿದ್ರೆ ಇಲ್ಲ ಅಬ್ಸರ್ವ್ ಮಾಡಿದ್ರು ನಮಗೆ. ನಾವು ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಯಾವಾಗ ಗಾಡಿಗಳು ನಿಂತಿರ್ತಾರೆ ಬಟ್ ನಾವು ಅಬ್ಸರ್ವ್ ಮಾಡ್ಕೊಂಡಿದ್ದೆ. ಬಟ್ ಅದು ನಮ್ಗೆ ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ. ನಿಮ್ಮ ಹೆಸರು ಫೋಟೋ ಕೊಡ್ತಾರ ನಿಮ್ಮ ವಿಡಿಯೋ ಹಾಕ್ತೀನಿ. ಫೋಟೋ ಕೊಡ್ತಾರೆ ದೇವ್ರು ಕರೆ ದೇವ್ರ ದೇವ್ರ ಅರೆ ಪ್ರಕಾಶ ಒಂದು ಫೋಟೋ ಅವರ ಮಗನಾಗಿರ್ತಕ್ಕಂಥ ರಕ್ಷಿತ್ನನ್ನ ಹಣಕಾಸಿನ ವಿಚಾರವಾಗಿ ಸುಪ್ರೀತ್ ಶೆಟ್ಟಿ ಎಂತಕ್ಕಂಥ ಆತನ ಸಂಗಡಿಗರೊಂದಿಗೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದು ಆತನನ್ನ ಹುಡುಕಿಕೊಡುವ ಬಗ್ಗೆ ಮತ್ತು ಕಾನೂನು ಪ್ರಕಾರ ಆ ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ದೂರನ್ನು ದಾಖಲಿಸಿರ್ತಕ್ಕಂಥ PSI ರಾಜನಗುಂಟೆ ಶಂಕರಪ್ಪ, ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್, DYSP ರಂಗಪ್ಪನವರು, ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಲಕ್ಷ್ಮೀ ಗಣೇಶ್ ಅವರ ನೇತೃತ್ವದಲ್ಲಿ ಇವರನ್ನ ಬಂಧನ ಮಾಡಿದ್ದಾರೆ. ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಸುಪ್ರೀತ್ ಶೆಟ್ಟಿ ಎಂಬಾತನನ್ನ ಆತನ ಸಹಚರರಾದ ಚಂದನ್, ರಶೀದ್, ಮಹೇಶ್, ಅಭಿಷೇಕ್, ಈಶ್ವರ್, ಮಂಜುನಾಥ್, ನವೀನ್, ಮೌಲಾಲಿ ಇವರೊಂದಿಗೆ ಸೇರಿ ಬಂಧನ ಮಾಡಿದಾಗ ಆರೋಪಿಗಳು ತಮ್ಮ ಸ್ವಕೃಷಿ ಹೇಳಿಕೆಯಲ್ಲಿ ರಕ್ಷಿತ್ ಎನ್ನುವಂತ ಸುಪ್ರೀತನಿಗೆ ಹಣಕಾಸಿನ ವಿಚಾರವಾಗಿ ಹಣ ಕೊಡುವುದು ಬಾಕಿ ಇತ್ತು, ಆತ ಪೀಡಿಸ್ತಾ ಇದ್ದ, ಕೊಡ್ಲಿಲ್ಲ, ಹಾಗಾಗಿ ಆತನ್ನ ಕೂಡಿ ಹಾಕಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾಗಿ ತಮ್ಮ ಸ್ವಕೃಷಿ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಸದ್ಯ ಆರೋಪಿಗಳನ್ನ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೇವೆ. ತನಿಖೆ ಮುಂದುವರೆದಿದೆ. ಇನ್ನೂ ಸಮಗ್ರ ಮಾಹಿತಿ ನಾವು ಇದರಲ್ಲಿ ಪಡೆಯಬೇಕಾಗಿದೆ. ಕೃಷ್ಣಾಪುರ ಪೊಲೀಸ್ ಸ್ಟೇಷನ್ ಚೀಟಿಂಗ್ ಕೇಸು ಅದಲ್ಲ. ವಿಶ್ವನಾಥ್ಪುರ ಠಾಣಾ ಸರಹದ್ದಿನ ಚೈತ್ರ ಎಂತಕ್ಕಂಥವರು ನಮ್ಮ ವಿಶ್ವನಾಥ್ಪುರ ಠಾಣೆಗೆ ಒಂದು ಲಿಖಿತ ದೂರನ್ನು ಕೊಟ್ಟಿದ್ರು. ಅದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಡವಿಗೊಲ್ಲಳ್ಳಿ ಗ್ರಾಮದ ಶಶಿಕುಮಾರ್ ಎಂತಕ್ಕಂಥ ವ್ಯಕ್ತಿ ಪರಿಚಯ ಆಗಿ ಅವರಿಂದ ಹಣವನ್ನ ತೆಗೆದುಕೊಂಡು ಒಡವೆ ವಸ್ತ್ರಗಳನ್ನು ತೆಗೆದುಕೊಂಡು ವಾಪಸ್ ಕೊಡದೆ ಮೋಸ ಮಾಡಿದ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ವಿ. PSI ವಿಶ್ವನಾಥ್ಪುರ ರಘು, ಸರ್ಕಲ್ ಇನ್ಸ್ಪೆಕ್ಟರ್ ಡಾಕ್ಟರ್ ಮಲ್ಲಿಕಾರ್ಜುನ್, DYSP ರಂಗಪ್ಪನವರು, ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಲಕ್ಷ್ಮೀ ಗಣೇಶ್ವರ ನೇತೃತ್ವದಲ್ಲಿ ಆರೋಪಿಯನ್ನ ಪತ್ತೆ ಮಾಡಿ ಆತ ಇದುವರೆಗೂ ತೆಗೆದುಕೊಂಡಿರ್ತಕ್ಕಂಥ ಮೋಸ ಮಾಡಿ ತೆಗೆದುಕೊಂಡಿದ್ದ ಒಡವೆ ವಸ್ತ್ರ ಮತ್ತು ಹಣವನ್ನ ರಿಕವರಿ ಮಾಡಿದ್ದಾರೆ. ಸದ್ಯ ಆರೋಪಿಯನ್ನ ದಸ್ತಗಿರಿ ಮಾಡಲಾಗಿದೆ. ಈತನನ್ನ ಪತ್ತೆ ಕಾರ್ಯದಲ್ಲಿ ನಮ್ಮ ಪ್ರೊಬೆಷನರಿ PSI ತ್ಯಾಗರಾಜ್, ESI ಶಿವರಾಜಯ್ಯ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿಗಳೆಲ್ಲ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ. ಆರೋಪಿಯನ್ನು ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುತ್ತೇವೆ. ಸುಮಾರು ಮಾದಕ ದ್ರವ್ಯ ಬಗ್ಗೆ ಸುಮಾರು ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ. ಸುಮಾರು ಗ್ಯಾಂಗ್ಸ್ ಪತ್ತೆ ಆಗ್ತಾ ಇದೆ. ಬಟ್ ಅದರಲ್ಲಿ ಅವ್ರನ್ನ ಫುಲ್ಲು ಮಟ್ಟ ಹಾಕಬೇಕಂದ್ರೆ
ಪುರಾಣ ಕಾಲದಲ್ಲಿ ಈ ವೆರಿ ಪವರ್ಫುಲ್ ಫೆಲೋಸ್ ಅಸುರರುಗಳು ತುಂಬ ಜಾಸ್ತಿ ಮಾಡಿದಾಗ ಅವತ್ತು ಅವರು ಕಂಟ್ರೋಲ್ ಬಂದಿಲ್ಲ ಅಂದರೆ ಇಂದ್ರ ಹೋಗಿ ಕೇಳಿದಾರಂತೆ ಹೆಂಗಪ್ಪ ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ. ಅವತ್ತು ವಜ್ರಾಯುಧ ಅಂತ ಒಬ್ಬರು ಮಹಾಮುನಿ ಅವರು ಬ್ಯಾಕ್ ಬೋನಿಂದ ತೆಗೆದುಕೊಟ್ಟಂತೆ. ಆ ಥರ ನಾವು ಇವರನ್ನ ಕಂಟ್ರೋಲ್ ಮಾಡೋಕ್ಕೆ ಚಾಪ್ಟರ್ 5A ಆಫ್ ನಾರ್ಕೋಟಿಕ್ಸ್ NDPS ಆಕ್ಟ್ ಪ್ರಕಾರ ಅಪರಾಧಿಗಳು, ಅವರ ಬೆನಾಮಿಗಳು, ಅವರ ರಿಲೇಟಿವ್ಸು, ಅವರು ಹೆಸರಲ್ಲಿ ಯಾರ್ಯಾರು ಪ್ರಾಪರ್ಟೀಸ್ ಇಲೀಗಲಿ ಅಕ್ವೈರ್ಡ್ ಪ್ರಾಪರ್ಟೀಸ್ ಇಟ್ಕೊಳ್ತಾರೋ ಅವರದು ಬೆಂಗಳೂರು ರೂರಲ್ jurisdiction SP ಅವರು, ಅಡಿಷನಲ್ SP ಅವರು, ದೊಡ್ಡಬಳ್ಳಾಪುರ ಸಬ್ ಡಿವಿಷನ್ ಸ್ಟಾಫ್ ತುಂಬ ಉತ್ತಮವಾದಂತಹ ಪತ್ರಕಾರ್ಯ ಮಾಡಿದರು. ಡಿಸೆಂಬರ್ 19 ಒಂದು ದೊಡ್ಡ ಡೆಕಾಯಿಟಿ ಆಯಿತು ರಿಲಯನ್ಸ್ ಪೆಟ್ರೋಲ್ ಕಂಪನಿ. ಅದರಲ್ಲಿ 6 ಜನ ಬಂದು ಪೆಪ್ಪರ್ ಸ್ಪ್ರೇ ಹಾಕಿ ಎಲ್ಲ ಏನೇನು ದರ ಮಾಡಬೇಕೆಲ್ಲ ಮಾಡಿ ದುಡ್ಡು ಕಿತ್ಕೊಂಡು ಈ ಪ್ರಕರಣ ನೋಡಿ ನಮ್ಮ SP ರವಿ ಕಣ್ಣನ್ನವರ್, ನಮ್ಮ ಅಡಿಷನಲ್ SP ಅವರು ಲಕ್ಷ್ಮೀ ಗಣೇಶ್, DSP ದೊಡ್ಡಬಳ್ಳಾಪುರ ರಂಗಪ್ಪ ಅವರು, ನವೀನ್ CPI ಇವರು ರಂಗಪ್ಪ ನವೀನ್ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ತಂಡನ ರಚಿಸಿ ಗ್ಯಾಂಗ್ ಹಿಂದೆ ಹಿಂಗೆ ಅವರು ಪತ್ತೆ ಮಾಡಬೇಕು ಅಂತ ಹೇಳಿದ್ರು. ಎಲ್ಲ ಪತ್ತೆಗಾರಿಯ ಎಲ್ಲ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅವ್ರದ್ದು ಸಹಾಯ ಇದ್ದಿದ್ರಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟು ಅದರಿಂದ 14 ಜಾನ್ವರಿ ತಂಡ ಸುಮಾರು ಬೆಳಗಿನ ಜಾವ 3 AM ಅಲ್ಲಿ ಡೆಕಾಯಿಟಿ ಮಾಡೋಕ್ಕೆ ಅಲ್ಲಿ ಇದು ಪೆಟ್ರೋಲ್ ಪಂಪ್ ರಾಜನಗುಂಟೆ ಆನಂದ್ ಪೆಟ್ರೋಲ್ ಬಂಕ್ ಹತ್ರ ರೆಡಿಯಾಗಿದ್ದರು. ಆವತ್ತು ಇವರಿಗೆ ಕರೆಕ್ಟ್ ಇನ್ಫಾರ್ಮೇಶನ್ ಇತ್ತು. ಒಳ್ಳೆ ಇವರು ಚಾಕಚಕ್ಯವಾಗಿ 5 ಜನನ ಹಿಡ್ಕೊಬಿಟ್ರು. ಒಬ್ಬರು ಚಿಕ್ಕೇಗೌಡ, ಇವರು ಹೆಸರುಘಟ್ಟ ಯಲಹಂಕ ತಾಲೂಕವರು, ವಿನಯ್ ಲಗ್ಗೆರೆ ಅವರು, ವಿಕ್ರಮ್ ಲಗ್ಗೆರೆ, ರಜತ್ ಇವರು ಕೆಂಗೇರಿ ಉಪನಗರ ಅದೇ ಸೈಡ್ ಅವರು, ಭರತ್ ಇವರು ಯಲಹಂಕ ಇವ್ರನ್ನ ಇಟ್ಕೊಂಡು ಇವ್ರನ್ನ ಕರೆಕ್ಟಾಗಿ ಎಲ್ಲ ಇಂಟ್ರಾಗೇಷನ್ ಎಲ್ಲ ಮಾಡಿದಾಗ ಒಂದು ದೊಡ್ಡ ಡೆಕಾಯಿಟಿ ಗ್ಯಾಂಗ್ ವಿಚ್ ವಾಸ್ ಇನ್ವಾಲ್ವ್ಡ್ ಇನ್ ಸೆವೆರಲ್ ರಾಬರೀಸ್ ಅಂಡ್ ಡೆಕಾಯಿಟೀಸ್ ಅವ್ರನ್ನ ಪತ್ತೆ ಹಚ್ಚಿ ಅದರಲ್ಲಿ ಮುಖ್ಯತಃ ಮೇನ್ ಕಿಂಗ್ ಪಿನ್ ಅವನ್ನ ನೆಕ್ಸ್ಟ್ ನಮ್ಮ ನವೀನು ಇವ್ರ ತಂಡ ಚಾಕಚಕ್ಯದಿಂದ ಅವನಿಗೆ ಈ ತೇಜಸ್ ಇದು ವೆರಿ ಲಗ್ಗೆರೆ ಅವನು ವೆರಿ ಸೀರಿಯಲ್ ಹ್ಯಾಬಿಚುವಲ್ ಅಫೆಂಡರ್. ಇವನು ಸುಮಾರು ಕೊಲೆ ಯತ್ನ ಮಾಡಿದ, ಚೈನ್ ಸ್ನ್ಯಾಚಿಂಗ್ ಏನೇನು ಮಾಡಬೇಕೋ ಎಲ್ಲ ಮಾಡಿದ ಅವನ ಇಟ್ಕೊಂಡ್ರು. ನಂತರ ಅದೇ ಇನ್ಫಾರ್ಮೇಶನ್ ಮೇಲೆ ಕಾರ್ತಿಕ್, ಚೇತನ್ನು ಇವನ್ನೆಲ್ಲ ಇಟ್ಕೊಬಿಟ್ರು. ಇದರಲ್ಲಿ ಚೇತನ್ ಈಸ್ ಆಲ್ಸೋ ಎ ರಿಪೀಟ್ ಅಫೆಂಡರ್. ಚೇತನ್ ಬಿಲಾಂಗ್ಸ್ ಟು ದೊಡ್ಡಬಳ್ಳಾಪುರ. ಸೊ ಇವತ್ತು ಹೆಂಗೆ ಇಷ್ಟು ಜನ ಹೆಂಗೆ ಅಂದರೆ ಮುಂಚೆ ಒಂದು 5 ಜನ, ಇವರು 3-8 ಜನ ಹೆಂಗೆ ಇವರು ಕಟ್ಟ ಆದರು. ದಟ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ.
ಅದರಲ್ಲಿ ಈ ಇವರಿಬ್ಬರು ಇದ್ದಾರಲ್ವ, ಇವರು ನಮ್ಮ ಯಾರು ಚೇತನ್ ತೇಜಸ್ ಇಬ್ಬರು ಅಫೆಂಡರ್ಸ್. ಸೊ ಇವರಿಬ್ಬರು ಜೈಲಲ್ಲಿ ಫ್ರೆಂಡ್ಸ್ ಆಗ್ಬಿಟ್ಟು ಒಳ್ಳೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅದೆಲ್ಲ ಗೊತ್ತಾಗಿತ್ತು. ಒಬ್ಬ ಇವನು ಚೇತನ್ನು ಇಲ್ಲಿ ದೊಡ್ಡಬಳ್ಳಾಪುರದವನು, ಇವನು ಲಗ್ಗೇರಿ ಕಡೆಯವರು. ಆಚೆ ಬಂದ ನಂತರ ಒಂದು ಗ್ಯಾಂಗ್ ರೆಡಿ ಮಾಡಿದ್ರು. ಮೋಸ್ಟ್ಲಿ ಲಗ್ಗೇರಿ ಸ್ವಲ್ಪ ದಾರಿ ತಪ್ಪಿ ಹೋಗಿದರೆ ಸಮಾಜದಲ್ಲಿ ಎಷ್ಟು ಉತ್ಪಾತ ತಯಾರು ಮಾಡ್ಬಿಡ್ತಾರಂತ ಈ ಕೇಸಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಡಿಟೆಕ್ಷನ್ ಇಸ್ ಒನ್ ಪಾರ್ಟ್ ಆಫ್ ಇಟ್, ಇನ್ವೆಸ್ಟಿಗೇಷನ್ ಡಿಟೆಕ್ಷನ್. ಬಟ್ ಐ ಫೀಲ್ ದಟ್ ನಮ್ಮ ಎಸ್ ಪಿ ಅವರು, ಅಡಿಷನಲ್ ಎಸ್ ಪಿ ಅವರು ಒಂದು ಹೊಸ ಪ್ಲಾನ್ ಇಂದ ಈ ಯೂತ್ನ ಹೆಂಗೆ ಇನ್ವಾಲ್ವ್ ಮಾಡಬೇಕು, ಪಾಸಿಟಿವ್ ಆಕ್ಟಿವಿಟೀಸ್ ಬಗ್ಗೆ ಇವರು ತುಂಬ ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಇನ್ ಫ್ಯೂಚರ್ ಡೂಯಿಂಗ್ ಸಮ್ ವರ್ಕ್ ಇನ್ ದಿಸ್ ರಿಗಾರ್ಡ್. ಕ್ರೈಮ್ ಆಗುತ್ತೆ, ಆಮೇಲೆ ಹಿಡಿಯೋದು, ಆಮೇಲೆ ಹೊಡಿಯೋದು, ಆಮೇಲೆ ಏನೇನು ಮಾಡೋದು, ಅದೆಲ್ಲ ದಟ್ ಇಸ್ ಅನದರ್ ಇಶ್ಯೂ. ಬಟ್ ಯು ಶುಡ್ ಪ್ರಿವೆಂಟ್ ದಿ ಪರ್ಸನ್ ಫ್ರಮ್ ಥಿಂಕಿಂಗ್ ಇನ್ ದಟ್ ಮ್ಯಾನರ್. You should never hate the criminal, you should hate the crime, the mindset that develops that. And we should prevent that from happening. ಸರ್, ಒಟ್ಟು ಎಷ್ಟು ಜನ ಆರೋಪಿಗಳು ಮತ್ತೆ ಎಷ್ಟು ಚಿನ್ನ ಎಷ್ಟು ವಶಪಡಿಸ್ಕೊಂಡಿದ್ರು, ಅದು ಬೆಲೆ ಬಾಳ್ಬೇಕಂತದ್ದು ಎಷ್ಟು? ಇದರಲ್ಲಿ ಒಟ್ಟು 11,90,000 ಬೆಳಬಾಳುವ ಚಿನ್ನದ ಸರಗಳು ಇದೆಲ್ಲ ವಶಪಡಿಸ್ಕೊಂಡಿದ್ದಾರೆ. 130 ಗ್ರಾಮ್ಸ್. ಏನು ಕ್ಯಾಶ್ ಸರ್, ಎಲ್ಲ ಕ್ಯಾಶಿಯರ್ನೇ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಕ್ಯಾಶ್ ಕೂಡ ಏನೋ ರಿಕವರ್ ಮಾಡಿದ್ದಾರೆ ಅವರು. ಅದು ಬಿಟ್ಟು ಇನ್ನೂ 2-3 ಜನ ಇನ್ನು ನಮ್ಮ ಅಕ್ಯೂಸ್ ಇನ್ನೂ ನಾವು ಹುಡುಕ್ತಾ ಇದ್ದೀವಿ. ಗೊತ್ತಿದೆ ಯಾರು ಅಂತ, ಕೂಡಲೇ ನಾವು ಅವನ್ನ ಕೊಡ್ತೀವಿ. ಅವರಿಂದ ಇನ್ನೂ ಪ್ರಕರಣ ಗೊತ್ತಾಗ್ಬೋದು ಅಂತ ನಮಗೆ ಸಂಶಯ ಇದೆ. ಒಟ್ಟು 8, ಇನ್ನು 3 ಜನ ತಪ್ಪಿಸ್ಕೊಂಡಿದ್ದಾರೆ. ಇನ್ನೂ ಇಬ್ಬರಿಗೆ ನಾವು ನೋಡ್ತಾ ಇದ್ವಿ. ಒನ್ಸ್ ವಿ ಗೆಟ್ ದಮ್ ವಿಲ್ ನೋ ದೇರ್ ಇನ್ವಾಲ್ವ್ಮೆಂಟ್ ಇನ್ ಅದರ್ ಅಫೆನ್ಸಸ್ ಕೂಡ ನಮಗೆ ಗೊತ್ತಾಗುತ್ತೆ. ಈ ಮುಂಚೆ ಇವರು ಯಾವ ಪ್ರಕರಣದಿಂದಲೇ ಬಂಧಿತರಾಗಿ ಜೈಲಿಗೆ ಸೇರ್ಕೊಂಡಿದ್ರು, ಅಲ್ಲಿ ಪರಿಚಯ ಹೇಗಾಯಿತು? ಅದು ಇದು 3 ಪ್ರಕರಣ, ರಾಜಗೋಪಾಲ್ ನಗರ, ಬಸವೇಶ್ವರ, ನಮ್ಮ ತೇಜಸ್ ಇದಾನಲ್ಲ, ತೇಜಸ್ ಮೈನ್ ಅಕ್ಯೂಸ್ಡ್, ಮೈನ್ ಕಿಂಗ್ ಲಗ್ಗೇರಿ ಅವನು. ದಿಸ್ ಫೆಲೋ ಈಸ್ ದೇರ್ ಇನ್ ರಾಜಗೋಪಾಲ್ ನಗರ, ಬಸವೇಶ್ವರ ನಗರ, ನಂದಿನಿ ಲೇಔಟ್, ಎತ್ತನ, ಇನ್ನೊಂದು ದರೋಡೆ, ಇನ್ನೊಂದು ಕಳ್ತನ, ಅದರಲ್ಲಿ ಹೊರಗಡೆ ಇದೆ. ಇವರು ನಮ್ಮ ಇನ್ನೊಬ್ಬರು ಇದಾರಲ್ಲ ಲೋಕಲ್ ಚೇತನ್ ದೊಡ್ಡಬಳ್ಳಾಪುರ, ಇವರು 2 ಈ ಮನೆ ಒಳಗಡೆ ನುಗ್ಗಿ ತೆಗಿತಾರಲ್ವ, HP ಹೌಸ್ ಬ್ರೇಕ್, 2 ಕೇಸ್ಗಳಲ್ಲಿ ಅವರು ಇನ್ವಾಲ್ವ್. ಇದು ಬಿಟ್ಟು ಇನ್ನೂ ಒಳ್ಳೆ ಪತ್ತೆ ಕಾರ್ಯ ಮಾಡಿದಾರೋ ಅದ್ರ ಬಗ್ಗೆ ನಮ್ಮ SP ಅವರು ಹೇಳ್ತಾರೆ. ತದನಂತರ ಇನ್ನೂ ಇನ್ ಫ್ಯೂಚರ್ ನಮ್ಮ ರೂರಲ್ ನಾನು ಈಗ CM ಟೀಮ್ ಸಾಕಷ್ಟು ಆಗದೇ ಇಲ್ಲ ಅನ್ನೋ ಕೇಸ್ಗಳನ್ನ ಟ್ರ್ಯಾಕ್ ಮಾಡಿ ಒಂದಷ್ಟು ಆರೋಪಿಗಳನ್ನ ಪತ್ತೆ ನಮ್ಮ ಕಡೆಯಿಂದ ಈ ಟೀಮ್ಗೆ 30,000 ರಿವಾರ್ಡ್ ಕೊಡ್ತಾ ಇದ್ವಿ. ಆ್ಯಂಡ್ ಇವರು ಪ್ರೀವಿಯಸ್ ವರ್ಕ್ ಅದೆಲ್ಲ ನೋಡಿಕೊಂಡು ಇನ್ನೂ ಸೂಕ್ತ ಬಹುಮಾನ, ಸೂಕ್ತ ಪುರಸ್ಕಾರ ಕೊಡ್ತೀವಿ. ಬೆಸ್ಟ್ ಟೀಮ್ ಅವಾರ್ಡ್ ಅಂತ ಹೇಳಿ ಮುಖ್ಯಮಂತ್ರಿ ಇದೆಲ್ಲ ರೆಕಮೆಂಡ್ ಮಾಡೋದು. ಅದು ನೋಡಿಕೊಂಡು ಇನ್ನೂ ಏನೇನು ಇದೆಯೋ ನಮ್ಮ ಹತ್ರ ಅದು ನೋಡಿಕೊಂಡು ಇದ್ರ ಜೊತೆ ಇದು ಇಟ್ಸ್ ಅ ವೆರಿ ಗುಡ್ ಡಿಟೆಕ್ಷನ್ ಆ್ಯಂಡ್ ದಿಸ್ ವಿಲ್ ಬಿ ಕನ್ಸಿಡರ್. ಥ್ಯಾಂಕ್ ಯು ಸರ್. ಇನ್ನು ನಿಮ್ಮ ಹತ್ರ ಗ್ಯಾಂಗ್ ಒಂದೇ ಇದೆ. ಅದಕ್ಕೆ ನಮ್ಮ ಇವರು ಚಿಕ್ಕೇಗೌಡ ಅಂತ ಇಲ್ಲಿ ಅವರು, ಇವರಿಗೆ ಇಲ್ಲಿ ಒಳ್ಳೆ ನೆಟ್ವರ್ಕ್ ಐಡಿಯಾ ಇದೆ. ಏನು ಎಲ್ಲಿ ಹೆಂಗೆ, ಎಲ್ಲಿ ಬಾರ್ ಇದೆ, ಎಲ್ಲಿ ವೈನ್ ಶಾಪ್ ಇದೆ, ಎಷ್ಟು ಹೊತ್ತಿಗೆ ಅಲ್ಲಿಂದ ಜನ ಬಿಡ್ತಾರೋ
ಹೆಂಗೆ ದರೋಡೆ ಮಾಡ್ಬೋದು. ಇವರು ನಮ್ಮ ಚೇತನ್ ಕುಮಾರ್ ಫ್ರೆಂಡ್ಸ್, ಇವರು ಫ್ರೆಂಡ್ಸ್. ಸೊ ಅವರ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಇವರು ಗ್ಯಾಂಗ್ ಕಲೆಕ್ಟ್ ಮಾಡಿಕೊಂಡು ಲಗ್ಗೇರಿಯಾ ಕಿಂಗೇರಿಯಾ ಕಡೆ ಎಲ್ಲ ಜನ ಕ್ರೂಸರ್ನ ಕರ್ಕೊಂಡು ಮಚ್ಚ ಲಾಂಗ್ಗಳು ತಗೊಂಡು ಗಲಾಟೆ ಮಾಡಿ ಓಡೋದು, ಪೇಪರ್ ಸ್ಪ್ರೇ ಹಾಕಿ ದರೋಡೆ ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ಇದರ ಒಂದು ಸೀರೀಸ್ ಆಫ್ ಒಂದು 9 ಅಫೆನ್ಸಸ್ ಇವತ್ತು ಫ್ರೆಶ್ ಅಫೆನ್ಸಸ್ ಬರ್ತಾ ಇತ್ತು. ಇದು ಎಲ್ಲಿ ಇದೆ ಅಂದರೆ ಇದು ನಮ್ಮ ರಾಜನಕುಂಟೆ, ದೊಡ್ಡಬಳ್ಳಾಪುರ ರೂರಲ್, ದೊಡ್ಡಬಳ್ಳಾಪುರ ಟೌನ್, ಇಲ್ಲಿ ಎಲ್ಲ ಇವರು ಮಾಡಿದ ಅಫೆನ್ಸಸ್ ಬರ್ತಾ ಇತ್ತು. ಇದರಲ್ಲಿ ಒಂದು 4 ಚೈನ್ ಸ್ನ್ಯಾಚಿಂಗ್ ಕೇಸಸ್. ಚೈನ್ ಸ್ನ್ಯಾಚಿಂಗ್ ಕೂಡ ಇವರು ಸುಮ್ಮನೆ ಕಿತ್ಕೊಂಡು ಹೋಗಲ್ಲ, ಕಿತ್ಕೊಂಡು ಸ್ವಲ್ಪ ರೆಸಿಸ್ಟೆನ್ಸ್ ಇದ್ರೆ ಲಾಂಗು ಮಚ್ಚ ಅದೆಲ್ಲ ತೋರಿಸಿ ಎದುರಿಸಿ ಲೇಡೀಸ್ನ ಆಮೇಲೆ ಕಿತ್ಕೊಂಡು ಹೋಗೋದು. ಆಮೇಲೆ 3 ಡೆಕಾಯಿಟಿ ಕೇಸು, ಆಮೇಲೆ ಒಂದು ರಾಬರಿ, ಒಂದು HPT ಇದೆಲ್ಲ ಮಾಡಿದರು. ಇದರಲ್ಲಿ ಚಿಕ್ಕೇಗೌಡ ಇವರು ಸ್ವಲ್ಪ ಅವರಿಗೆ ಇರೋ ಪರ್ಸನಲ್ ರೈವಲ್ರೀಸ್ ಕೂಡ ಸ್ವಲ್ಪ ಇವರು ಸ್ಕೋರ್ ಆಫ್ ಮಾಡಿದ್ದಾರೆ. ಇದರಲ್ಲಿ ಕ್ಯಾಶಿಯರ್ ಜೊತೆ ಏನೋ ವಿವಾದ ಇತ್ತು. ಇವರು ಚಿಕ್ಕೇಗೌಡ ದುಡ್ಡು ಕೊಡಬೇಕಾಗಿತ್ತು, ಅದು ಅವರು ಬಂದು ಗಲಾಟೆ ಮಾಡ್ತಾ ಇದ್ರು. ಸೊ ಅವನು ಟಾರ್ಗೆಟ್ ಮಾಡಿದ್ದಾರೆ. ಒನ್ಸ್ ಹಿ ವಾಸ್ ಟಾರ್ಗೆಟೆಡ್ ವೆನ್ ಹಿ ವಾಸ್ ಟೇಕಿಂಗ್ ದ ಮನಿ ಬ್ಯಾಕ್. ದೆನ್ ಆಮೇಲೆ ಅವರು ಅಲ್ಲಿ ನುಗ್ಗಿ ಆ ರಚನಾ ಬಾರನ್ನು ಕಳ್ತನ ಮಾಡಿದ್ದಾರೆ. ಈ ತರ ಒಂದು ಭಯಾನಕವಾದಂತಹ ಒಂದು ವಾತಾವರಣ. ಅದು ನಮ್ಮ ವಿಕ್ಟಿಮ್ಸ್ ಜೊತೆ ಮಾತಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖತರ್ನಾಕ್ ತರೀಕಾ ಅಲ್ಲಿ ಮಾಡಿದ್ದಾರೆ ಅಂತ. ಇದಕ್ಕೆ ನಮ್ಮ ಚೆನ್ನಣ್ಣವರವರು, ಲಕ್ಷ್ಮೀ ಗಣೇಶ್ ಅವರು ತುಂಬ ಒಳ್ಳೆ ಮಾರ್ಗದರ್ಶನ ಕೊಟ್ಟರು. ಅದರಲ್ಲಿ ನಮ್ಮ ರಂಗಪ್ಪ, ನವೀನ್,